ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 81ನೇ ದಿನದ ವ್ಲಾಗು. ಬೆಳಗ್ಗೆ ಯಜಮಾನ್ರು ಹೋಟೆಲ್ಗೆ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿದರು. ನಾನು 6:45 7 ಗಂಟೆಗೆ ಆ ಮಧ್ಯಾಹ್ನ ವಿಡಿಯೋಗೆ ಅಂತ ಇಟ್ಟಿದ್ದು. ಸೊ ಅವರು ಕೂಡ ಹೋಟೆಲ್ಗೆ ಪುದೀನ ಪಲಾವ್ ಮಾಡಬೇಕಂದ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ರು. ನಾನು ಕೂಡ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಬಿಟ್ಟು ಪುದೀನ ಪಲಾವ್ಗೆ ಎಲ್ಲ ರುಬ್ಬಿ ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಇನ್ನು ಆಚೆ ಕೆಲಸ ಇದೆ ಅಂತ ಹೊರಟೆ. ಸೊ ಇದು ನಾನು ನೈಟೇ ಎಡಿಟ್ ಮಾಡಿ ವಾಯ್ಸ್ ಕೊಡಬೇಕಾಗಿತ್ತು. ಬಟ್ ನೈಟ್ ಯಾವಾಗಲೂ ಒಂದು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಆಗಿ ವಾಯ್ಸ್ ಕೊಟ್ಟು ಡೌನ್ಲೋಡ್ ಕೊಟ್ಟು ಹೋಗ್ಬಿಡ್ತಿದ್ದೆ. ಬಟ್ ರಾತ್ರಿ ತುಂಬ ನಿದ್ದೆ ಅಂದರೆ ನಿದ್ದೆ ತುಂಬ ಸುಸ್ತಾಗ್ತಾಯಿತ್ತು. ಕಾರಣ ಗೊತ್ತಿಲ್ಲ ನನಗೆ. ಹೆಂಗಾಗಿತ್ತು ಅಂದರೆ ವಿಡಿಯೋನೂ ಬೇಡ ಏನೂ ಬೇಡ ಎಡಿಟು ಬೇಡ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗಿ ಮಲಗಿದೆ. ಬಟ್ ಬೆಳಗ್ಗೆ ಬಂದು ವಾಯ್ಸ್ ಕೊಡ್ತಿದ್ರೆ ಕೂಡ ಅಷ್ಟು ನನಗೆ ಟಯರ್ಡ್ ಆಗ್ತಿದೆ, ಮಾತಾಡೋಕ್ಕಾಗ್ತಿಲ್ಲ, ಮತ್ತು ಕಣ್ಣು ಎಳ್ಕೊಂಡು ಹೋಗ್ತಿದೆ. ಬಿಟ್ಟರೆ ಹೋಗಿ ಮಲ್ಗೋಣ ಅನ್ನೋಂಗೆ ಇದೆ ನನ್ನ ಜೀವ. ಸೊ ಹೋಗಿ ಮಲಗಬೇಕು ಅಂತಲೇ ಇದೆ. ಬಟ್ ಹೋಟ್ಲ್ ಕೆಲಸನೂ ಮಾಡಬೇಕಲ್ವ, ಎದ್ದಿದ್ದೀನಿ, ಆಗ್ತಾಯಿಲ್ಲ. ತುಂಬ ಟಯರ್ಡ್ ಆಗ್ತಿದೆ. ಜ್ವರ ಅಂತ ಏನಿಲ್ಲ, ಬಟ್ ಸುಸ್ತಂತೂ ಸಿಕ್ಕಾಪಟ್ಟೆ ಇದೆ ನನಗೆ. ಕಣ್ಣಂತೂ ಸಿಕ್ಕಾಪಟ್ಟೆ ಎಳೀತಾ ಇದೆ. ಏನೋ ಒಂಥರ ಸುಸ್ತು, ಜೀವ ಒಂಥರ ತಣ್ಣಗಾದಂಗೆ ಆಗ್ತಿದೆ. ಇನ್ನು ಇಲ್ಲೆಲ್ಲ ಮಾಡಿಕೊಟ್ಬಿಟ್ಟು ಒಳಗಡೆ ಹೋಗಿ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಅಮಾವಾಸ್ಯೆ ಆಗಿರೋದ್ರಿಂದ ಫುಲ್ಲು ಮನೆಯೆಲ್ಲ ಒರೆಸ್ಕೊಂಬರೋಣ. ಯಾಕೋ ನನಗೆ ಸಮಾಧಾನನೇ ಇಲ್ಲ, ಪೂಜೆ ಮಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಹೋಗಿ ಉಪ್ಪನ್ನು ಅರಿಶಿನ ಸ್ವಲ್ಪ ಎತ್ಕೊಂಡು ಹೋಗಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಚ್ಚಲೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಬಂದೆ. ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತೆ ನಾನು ಹೋಟೆಲ್ ಹತ್ರ ಎಲ್ಲ ಹೋಗಬೇಕಾಗಿತ್ತು. ಚಟ್ನಿ ಎಲ್ಲ ರುಬ್ಬಿಟ್ಟು ಹೊರಟೋದೆ ಹೋಟೆಲ್ ಹತ್ರ. ಅಲ್ಲಿಂದ ಬಂದು ಇನ್ನು ನಾನು ಸ್ಟಾರ್ಟ್ ಮಾಡಿದ್ದೆ ಅಡುಗೆ ಅಂತ. ಸೊ ಇನ್ನು ನಾನು ಇವತ್ತು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮಗೆ ಎಲ್ಲಿ ಬೆಲೆ ಇರೋದಿಲ್ವೋ ನಮ್ಮನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಾ ಇರ್ತಾರೆ ಕೆಲವರು. ನಾವು ಅಲ್ಲಿಂದ ಸ್ವಲ್ಪ ನೋಡಿಕೊಂಡು ಅದನ್ನು ನಾವು ಅವ್ರ ಜೊತೆ ಕಮ್ಮಿ ಮಾಡ್ಕೊಬೇಕು ಇರೋದು. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಮಗೆ ಬೆಲೆ ಇಲ್ಲದ ಜಾಗದಲ್ಲಿ ನಾವು ಏನು ಮಾಡಿದ್ರು ಅಷ್ಟೇ. ಸೊ ನಾನು ಮಧ್ಯಾಹ್ನ ಬಂದೆ, ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಅವಾಗ ತಾನೇ ಒಂದು ರೀಲ್ ನೋಡ್ಕೊಂಬಂದಿದ್ದೆ. ಬೇಳೆ ಮತ್ತು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡ್ಕೊಳ್ಳೋ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, 2 ಒಣಮೆಣ್ಸಿನ್ಕಾಯಿ ಹಾಕಿ ಬೇಯೋಕ್ಕಿಟ್ಟೆ. ಹಾಗೆ ಒಗ್ಗರಣೆಗೆ ಒಂದೆರಡು ಈರುಳ್ಳಿ, ಬೆಳ್ಳುಳ್ಳಿ, ಮಾವಿನಕಾಯಿ ಒಂದು 4-5 ಪೀಸು, ಬೀನ್ಸು, ಆಲೂಗಡ್ಡೆ ಎಲ್ಲನೂ ಹಾಕಿ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಬಿಟ್ಬಿಟ್ಟೆ. ಆಮೇಲೆ ಬೇಯಿಸಿದ್ದು ಎತ್ತಿ ನೋಡಿದ್ರೆ ಏನು ಅಂಟ್ಕೊಂಡಿರಲಿಲ್ಲ. ಅದು ಕೆಲವೊಂದು ಅಂಟ್ಕೊಂಡ್ಬಿಡುತ್ತೆ, ಒಂಥರ ಇಚಿ ಅಂತ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ಅದು ಚೆನ್ನಾಗಿ ಬಂದಿತ್ತು. ಅದನ್ನ ಬೇಯೋಕ್ಕೆ ಹಾಕಿದೆ. ಬಾಣಲಿಗೆ ತುಂಬಾ ಜಾಸ್ತಿ ಆಯಿತು. ಮತ್ತು ಕುಕ್ಕರ್ಗೆ ಹಾಕಿ ಇನ್ನು ಅನ್ನ ಸ್ವಲ್ಪ ಬೇಯಬೇಕಾಗಿತ್ತು. ಆಲೂಗಡ್ಡೆ, ಬೀನ್ಸ್ ಎಲ್ಲ ಬೇಯಬೇಕು ಅಂತ ಹೇಳ್ಬಿಟ್ಟು ಒಳಗಡೆನೇ ಹಾಕಿಬಿಟ್ಟೆ. ಇನ್ನು ಆಲೂಗಡ್ಡೆ ಮಾಮೂಲಿ ಉಪ್ಪು, ಖಾರ ಮತ್ತು ಧನಿಯಾ ಪುಡಿ ಹಾಕಬೇಕಿತ್ತು. ನಾನು ಖಾರ ಪುಡಿ, ಸಾಂಬಾರು ಪುಡಿ ಹಾಕ್ಬಿಟ್ಟೆ ಮತ್ತು ಸ್ವಲ್ಪ ಖಾರ ಪುಡಿ ಕೂಡ ಹಾಕಿ ಇನ್ನು ಪಾತ್ರೆ ಎಲ್ಲ ಉಜ್ಜೋಣ ಅಂತ ನಿಂತ್ಕೊಂಡೆ. ಸ್ವಲ್ಪ ಉಜ್ಜಿದೆ. ಊಟ ಮಾಡಿಬಿಟ್ಟು ಮಗಳನ್ನ ಸ್ಕೂಲಿಂದ ಕರ್ಕೊಂಬಂದು ನೀರು ಖಾಲಿ ಆಗಿತ್ತು, ಬಟ್ಟೆ ಕೂಡ ವಿಪರೀತ ಇತ್ತು ಒಗೆಯೋವು. ಸರಿ ನಾನೇನು ಮಾಡಿದೆ, ಇನ್ನು ಇಲ್ಲೇ ನಿಂತ್ಕೊಂಡ್ರೆ ಮೇಲೆ ಬಟ್ಟೆ ನಿಂತೋಗುತ್ತೆ, ಮಗಳಿಗೂ ಬೇಕು ಅಂತ ಹೇಳಿಬಿಟ್ಟು ಹೊರಟೋದೆ. ನನ್ನ ಮೇಲೆ ಎಲ್ಲ ಬಟ್ಟೆ ವಾಶ್ ಮಾಡಿ ಬಂದೆ. ಬಟ್ ಏನು ಅಡುಗೆ ಏನೂ ಮಾಡಲಿಲ್ಲ. ಕಿಚನ್ ಎಲ್ಲ ಕ್ಲೀನ್ ಮಾಡಿ. ಸೊ ನಾನು ಆಗಲೇ ಹೇಳ್ದಂಗೆ ಸಂಬಂಧಿಕರ ಮಧ್ಯೆ ನಾವು ಯಾವಾಗ್ಲೂ ಚೆನ್ನಾಗಿ ಯಾವಾಗಲೂ ಒಂದು ಇದರಲ್ಲೇ ಇರಬೇಕು. ಸೊ ನಾವೇನಾದರೂ ಅವ್ರ ಮುಂದೆ ಒಂದು ಚೂರು ಕೀಳಾಗಿದ್ದೀರಿ ಅಂದರೆ ನಮ್ಮನ್ನು ಕಾಲಕ್ಕೆ ಕಸಕ್ಕಿಂತ ಅಂದರೆ ಒಂದು ಚಪ್ಪಲಿ ಬಿಡೋ ಜಾಗದಲ್ಲಿ ಕೂಡ ನಮ್ಮನ್ನು ಬಿಡೋದಕ್ಕೆ ಅವರು ಇದು ಮಾಡೋದಿಲ್ಲ. ಸೊ ಅದಕ್ಕೆ ನಾವೇನಾದರೂ ಒಂದು ನಮ್ಮನ್ನು ನಾವು ಇದು ಮಾಡ್ಕೋಬೇಕು. ಅವ್ರ ಮುಂದೆ ಯಾವತ್ತೂ ನಾವು ತಲೆ ತಗ್ಗಿಸ್ಬಾರ್ದು. ಒಂದು ಚೂರು ನಮ್ಮ ಕಡೆಯಿಂದ ಏನಾದರೂ ಸಣ್ಣದಾಗಿ ತಪ್ಪಾಗಿದೆ ಅಂತ ಗೊತ್ತಾಗೈತಂದರೆ ನಾವು ಬೆರಳು ತೋರಿಸಿದ್ರೆ ಆಸ್ಥಾನಂಗೋರೇ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಕಲಿಬೇಕಾಗಿರೋದೇನೆಂದರೆ, ಜೀವನದಲ್ಲಿ ಹೆಣ್ಣುಮಕ್ಕಳು ಮದುವೆ ಆದಮೇಲೆ ಆಗಿರ್ಬೋದು, ಮದುವೆಗೆ ಮುಂಚೆ ಆದರೆ ನಾವಿನ್ನೂ ಚಿಕ್ಕವರಾಗಿರ್ತೀವಿ. ಹಾಗೆ ಬೆಳೀತಾ ಕೂಡ ಇವತ್ತಿದ್ದು ನಾಳೆ ಮದುವೆ ಮಾಡ್ಕೊಂಡು ಹೋಗೋ ಹೆಣ್ಮಗು ಬಿಟ್ಬಿಡು ಅಂತೆಲ್ಲ ಹೇಳ್ತಾರೆ. ಬಟ್ ಮದುವೆ ಆದಮೇಲೆ ಅಂತೂ ಒಂದು ತಪ್ಪು ಮಾಡೋಕ್ಕೂ ಮುಂಚೆ ನಾವು 100 ಸಲ ಯೋಚನೆ ಮಾಡಿನೇ ನಾವು ಹೆಜ್ಜೆ ಇಡಬೇಕಾಗುತ್ತೆ.
ಏನಾದರೂ ಒಂದು ಸಣ್ಣದಾಗಿ ಒಂದು ತಪ್ಪಾಗಿದೆ ಅಂತ ಅಂದರೆ ಅಂದ್ಕೊಳ್ಳಿ, ನಿಮ್ಮ ಜೀವನ ನಿಜವಾದ ನರಕ ಏನು ಅನ್ನೋದು ಸಂಬಂಧಿಕರೇ ತೋರಿಸ್ಬಿಡ್ತಾರೆ. ನಿಮಗೆ ಮರ್ಯಾದೆ ಇರೋದಿಲ್ಲ, ನಿಮ್ಗೆ ಒಳ್ಳೆಯ ಸ್ಥಾನಮಾನ ಇರೋದಿಲ್ಲ, ನಿಮ್ಮನ್ನು ಕೀಳಾಗಿ ಕಂಡು ನಿಮ್ಮನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟು ನಿಮ್ಮನ್ನು ಪ್ರತಿಯೊಂದು ಇದರಲ್ಲೂ ಇದು ಮಾಡಿ ಬಿಸಾಕಿರ್ತಾರೆ. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಹೆಜ್ಜೆ ಇಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಿ 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 ಹೆಜ್ಜೆ ಇಡೋದು ಉತ್ತಮ. ಅದು ತುಂಬಾ ಇಂಪಾರ್ಟೆಂಟು. ಯಾಕೆ ನಾನು ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹಿಂದೆನೇ ಚೆನ್ನಾಗೇ ಇರ್ತಾರೆ ನಮ್ಮ ಮುಂದೆ. ಸೊ ನಮ್ಮನ್ನು ಟೀಸ್ ಮಾಡಿಕೊಂಡು ನಮ್ಮ ಹಿಂದಿಂದೆ ಮಾತಾಡೋ ಮಾತುಗಳು, ನಮ್ಮ ಬೆನ್ನಿಂದೆ ಮಾತಾಡೋ ಮಾತುಗಳು ನಮಗೆ ಕಾಣಿಸೋದಿಲ್ಲ. ಬಟ್ ಆದರೂ ಕೂಡ ನಾವು ಪ್ರತಿಯೊಂದರಲ್ಲೂ ಎಚ್ಚರಿಕೆಯಿಂದ ಇರೋದು ಉತ್ತಮ ಅಂತಲೇ ಹೇಳ್ಬೋದು. ನನಗೆ ಇದು ಅನಿಸಿದ್ದು ಯಾಕೆ ಅಂದರೆ, ಇದು ಎಲ್ಲರೂ ಇದರಲ್ಲೂ ನಡೀತಾ ಇರುತ್ತಲ್ವ. ಈ ನಮ್ಮ ಮಗಳು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಅವಳು ಏನೋ ಬರೀತಾ ಇದ್ಲು. ಅವ್ರ ಅಜ್ಜಿಗೆ ಹೇಳ್ತಾ ಇದ್ಲು, ನಾನು ಹಿಂಗೆ ಪ್ಲ್ಯಾನ್ ಮಾಡ್ಕೊತೀನಿ, ಹಿಂಗೆಲ್ಲ ಪ್ಲ್ಯಾನ್ ಮಾಡ್ತೀನಿ, ಹಿಂಗೆ ಹಾಕ್ತೀನಿ ಹೂವು ಅಂತ. ಸೊ ಇನ್ನು ನಾನು ಬ್ಲೌಸ್ ಕಟ್ ಮಾಡೋಣ ಅಂತ ಹೇಳಿ ಎಲ್ಲ ಹಾಕಿ ಬ್ಲೌಸ್ ಕಟ್ಟಿಂಗ್ ಹಾಕಿದೆ. ಬಟ್ ನಂಗೆ ಅಲ್ಲೂ ನಿದ್ದೆ ಬರ್ತಾಯಿತ್ತು, ಆಗಲಿಲ್ಲ. ಜಸ್ಟ್ ಒಂದು ಬಾಡಿ ಬ್ಯಾಕದ್ದು ಮಾತ್ರ ಕಟ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ. ಇನ್ನು ಮಿಕ್ಕಿದ್ದು ನಾಳೆ ಕಟ್ ಮಾಡ್ಕೊಳೋಣ ಅಂತ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನು ಮುಂದೆ ನನ್ನ ಹೊಲಿಯೋ ಬ್ಲೌಸದ್ದು ಕೂಡ ನಾನು ತೋರಿಸ್ತೀನಿ. ನನ್ನ ಕೈಲಿ ಆದಷ್ಟು ಮಾತ್ರ ನಾನು ತೋರಿಸ್ತಾ ಇರ್ತೀನಿ. ಸೊ ನಾನು ಎಷ್ಟು ಪರ್ಫೆಕ್ಟ್ ಅಂತ ನಾನು ಹೇಳೋದಿಲ್ಲ, ಬಟ್ ನನಗೇನು ಬರುತ್ತೆ ಅದನ್ನು ನಾನು ತೋರಿಸ್ತೀನಿ ಅಂತ ಹೇಳ್ತಾ ಮತ್ತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವತ್ತೇನು ಹೋಟ್ಲ್ ಇರಲಿಲ್ಲ, ಲೀವ್ ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ ಇನ್ನು ಇವತ್ತು ನಾರ್ಮಲ್ ಕೆಲಸ, ನಾಳೆ ಬ್ಲಾಗಲ್ಲಿ ಮತ್ತೆ ಕಂಟಿನ್ಯೂ ಇರುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ.